ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಂಗ್ರ್ಯಾಚುಲೇಷನ್ಸ್, ಹಾರ್ಟ್ ಚೆನ್ನಾಗಿ ಬಂದಿದೆ. ಇನ್ನೊಂದು ಜನರಿಗೆ ಬಲರಾಮನ ದಿನಗಳು ಮತ್ತಷ್ಟು ರೀಚ್ ಆಗಬೇಕು ಅನ್ನೋದಕ್ಕೆ ನಿಮ್ಮ ಇಡೀ ತಂಡ ಪಡ್ತಾ ಇರುವಂತಹ ಪರಿಶ್ರಮ ನಮಗೆ ಕಾಣಿಸ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಪ್ರೆಸ್ ಮೀಟ್ಗಳನ್ನು ಮಾಡ್ತಾ ಇದ್ದೀರಾ. ಮೊನ್ನೆಯಷ್ಟೇ ಒಂದು ಪ್ರೆಸ್ ಮೀಟ್ ಆಯಿತು. ಸಾಲು ಪ್ರೆಸ್ ಮೀಟ್ಗಳ ಮೂಲಕ ಮತ್ತಷ್ಟು ಜನರಿಗೆ ರೀಚ್ ಆಗಲಿ ಅನ್ನುವಂಥ ಹಂಬಲ ನಿಮ್ಮ ಇಡೀ ಟೀಮಲ್ಲಿ ಕಾಣಿಸ್ತಾ ಇದೆ. ಇವತ್ತಿನ ಹಾಡು ನೋಡಿ ನಿಮಗೆ ಎಷ್ಟು ಇಷ್ಟ ಆಯಿತು? ಅದು ಮಾತಲ್ಲಿ ಹೇಳಿದ್ರೆ ಸಾಲದು, ಮನಸಾರೆ ಹೇಳ್ತಾ ಇದ್ದೀನಿ. ಆಲೋಕ್ಯ ಸರ್ ತುಂಬ ಧನ್ಯವಾದಗಳು. ನಿಜವಾಗ್ಲೂ ನಮ್ಮೆಲ್ರಿಗೂ ಒಂದು ಧೈರ್ಯನ ಇವತ್ತು ನಮಗೆ ತಂದು ಕೊಟ್ಟಿದೆ. ನಮ್ಮ ಪಠನ್ ಸರ್ ಹೇಳ್ತಾಯಿದ್ರು, ಎಲ್ಲರೂ ನಮ್ಮ ಆರ್ಟಿಸ್ಟ್ಗಳು ಹೇಳ್ತಾಯಿದ್ರು, ಪ್ರತಿನಿತ್ಯ ಇಷ್ಟು ದಿನ ಒಂದು ರೀತಿ ಆದರೆ ಇವತ್ತಿಂದ ಸ್ವಲ್ಪ ಭಯಗಳು ಸ್ಟಾರ್ಟ್ ಆಗಿದೆ. ಬೇಗ ಬಂದೇ ಬಿಡ್ತು, ಇನ್ನು 6 days ಇದೆ ಅಂತ ಅನ್ಕೋತೀನಿ. ಬಟ್ ಮಾತಾಡಲಿಕ್ಕೂ ನನಗಾಗ್ತಿಲ್ಲ. ಬಟ್ ನನ್ನ ಮಗ ಕಂಡಂಥ ಕನಸು ರಿಯಲಿ ಅದೇ ರೀತಿ ಕೊಟ್ಟಿದ್ದೀರಾ. ಅದಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ನಿಮಗೆ ಅರ್ಪಿಸ್ತೀನಿ. ಏಕೆಂದರೆ ಇವತ್ತಿನ ಟ್ರೆಂಡ್ಗೆ ಈ ಥರ ಸಾಂಗ್ ಬೇಕು. ಇವತ್ತಿನ ಯೂತ್ಸ್ಗಳಿಗೆ, ಮಕ್ಕಳುಗಳಿಗೆ ಇವತ್ತೆಲ್ಲ ನಿಮ್ಮ ಥರ ಮಾಡಿರೋಂಥ ಸಾಂಗನ್ನೇ ಇವತ್ತು ಕೇಳ್ತಾ ಇರೋದು. ಅದು ತುಂಬ ಯಾವ ರೀತಿ ಹೇಳಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ನಾನು ನೋಡಿ ನಾನೇ ಶಾಕ್ ಆಗಿಬಿಟ್ಟಿದ್ದೀನಿ. ಬಟ್ ಇವತ್ತಿನ ಹುಡುಗರುಗಳಿನ ಎಷ್ಟು ಶಾಕ್ ಆಗ್ತಾರೆ ಅನ್ನೋದು ನಮಗೆ ಅನ್ನಿಸ್ತಿದೆ. ಬಟ್ ತುಂಬ ನಮ್ಮ ವಿನೋದ್ ಸರ್ ಹೇಳ್ದಂಗೆ 3 ಸಾಂಗು ಒಂದು ಭಾಗ ನಿಂತಿದ್ರೆ ಇದೊಂದು ಸಾಂಗು ದೊಡ್ಡ ಮಟ್ಟಕ್ಕೆ ನಿಂತಿದೆ. ಇದನ್ನು ಮನಸ್ಪೂರ್ವಕವಾಗಿ ನಮಗೆ ಹೆಂಗೆ ಅರಗಿಸ್ಕೋಬೇಕು, ಇದನ್ನು ಯಾವ ಥರ ಈ ಥರ ನಮಗೆ ನಿಜಕ್ಕೂ ಹಿಂಗೆ ಬರುತ್ತೆ ಅನ್ನೋದು ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ದೊಡ್ಡ ಮಟ್ಟಕ್ಕೆ ಒಂದು ಸಾಂಗ್ ಕೊಟ್ಟಿದ್ದೀರಾ, ತುಂಬ ಖುಷಿಯಾಗಿದೆ. ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಆರ್ಟಿಸ್ಟು ಕೂಡ ನಮ್ಮ ಬೆನ್ನೆಲುಬಾಗಿ ನಿಂತು ನಮಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಿ. ನಿಮ್ಮೆಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಏಕೆಂದರೆ ಹಗಲು ರಾತ್ರಿ ಎಲ್ಲರೂ ಸೇರಿ ಕಷ್ಟಪಡ್ತಾಯಿದ್ದೀರಿ. ನಿಜವಾಗ್ಲೂ ನೀವೆಲ್ಲ ಬೈಕ್ ಓಡಿಸೋದು ನೋಡಿ ನನಗೆ ತುಂಬ ಭಯ ಆಗ್ತಿತ್ತು. ಬಟ್ ಒಂದು ಕಡೆ ಖುಷಿ ಆಗ್ತಿದ್ರೆ ಇನ್ನೊಂದು ಮಟ್ಟಿಗೆ ಭಯ ಜಾಸ್ತಿ ಆಗ್ತಾಯಿತ್ತು. ಏಕೆಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಪ್ರಮೋಷನ್ಗಳು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ದೊಡ್ಡ ಮಟ್ಟ ಪ್ರಮೋಷನ್ಗಳ ಮಾಡ್ತಾಯಿದ್ದೀರಾ. ತುಂಬ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಹಂಗೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಎಲ್ಲೇ ಕರೀಲಿ, ಯಾವುದೇ ಜಾಗ ಆಗಿರಲಿ, ಬಂದು ನಮಗೆ ದೊಡ್ಡ ಮಟ್ಟಕ್ಕೆ ಆರೈಸಿ ನಮ್ಮನ್ನು ಇಲ್ಲಿವರೆಗೂ ತಂದು ನಿಲ್ಲಿಸಿದ್ದೀರಾ. ನಿಮ್ಮನ್ನು ಯಾವತ್ತೂ ನಾವು ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ ನನ್ನ ಪರವಾಗಿ, ನನ್ನ ಮಗನ ಪರವಾಗಿ ನಿಮ್ಮೆಲ್ರಿಗೂ ಇದೇ ಸಪೋರ್ಟ್ ನಮಗಿರಲಿ. ಹೃದಯಪೂರ್ವಕ ಧನ್ಯವಾದಗಳನ್ನು ನಿಮಗೆ ಹೇಳ್ತಾ ಇರ್ತೀನಿ. ಮತ್ತು ಹಾಗೆ ನಮ್ಮ ಪಠನ್ ಬಗ್ಗೆ ಮಾತಾಡಬೇಕು ಅಂದರೆ ನಿಜ ಅಲ್ಲ, ನೆಗಡೋದಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇದನ್ನು ಕಾಮಿಡಿಯಾಗಿ ಹೇಳ್ತಾ ಇಲ್ಲ. ಒಂದು ನಿಮಿಷ ನಿಮ್ಮ ಬಗ್ಗೆ ಮಾತಾಡ್ಬಿಡ್ತೀನಿ. ಅವ್ರ ಬಗ್ಗೆ ಹೇಳಬೇಕು ಅಂದರೆ ನಿಜ ನನಗೆ ಒಂದು ನೋಡಿ ಸತ್ಯ ಅವ್ರಿಗೆ ಒಂಟೆದ್ದು ಅಂದಮೇಲೆ ಅವ್ರು ಮುಟ್ಟಕ್ಕೂ ಬರ್ತಾ ಇಲ್ಲ. ಎಸ್ ಮ್ಯಾಮ್, ಪ್ಲೀಸ್ ಕಂಟಿನ್ಯೂ. ಪಠನ್ ಬಗ್ಗೆ ಹೇಳ್ತಾ ಇದ್ದೆ. ರಿಯಲಿ ಅವ್ರದ್ದು ಏನು ಇಷ್ಟ ಅಂದರೆ ತುಂಬ ಅವ್ರ ಆ್ಯಕ್ಟಿಟ್ಯೂಡು ತುಂಬ ಚೆನ್ನಾಗಿ ಎಲ್ಲರನ್ನೂ ಮನ ಒಲಿಸ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಬಟ್ ಇನ್ನೊಂದೇನು ಅಂದರೆ ನನಗೆ ಒಂದು ಕಡೆ ಖುಷಿಯಾಗಿದ್ದು, ರಿಯಲಿ ನಾವು ಶೂಟಿಂಗಲ್ಲಿ ಅಷ್ಟೇ ಅವ್ರಿಗೆ ಕಾಸ್ಟ್ಯೂಮ್ ಕೊಡ್ತಾಯಿದ್ವಿ. ಆ ಕ್ಯಾರೆಕ್ಟ್ರಿಗೆ ಆ ಕಾಸ್ಟ್ಯೂಮ್ ಬೇಕಿತ್ತು, ಅದು ಕೊಡ್ತಿದ್ದು. ರಿಯಲಿ ಅವರ ತುಂಬ, ನಾನು ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದರೆ, ಅವರು ವೈಯಕ್ತಿಕವಾಗಿ ಅವರ ಖರ್ಚಿನಿಂದ ಈ ಬಟ್ಟೆನ ಹೊಲಿಸ್ಕೊಂಡು ದೊಡ್ಡ ಮಟ್ಟಕ್ಕೆ ಪ್ರಮೋಷನ್ ಮಾಡ್ತಾ ಇರೋದು. ನನ್ನ ಹೃದಯಪೂರ್ವಕ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಏಕೆ ಅಂದರೆ ಇವತ್ತು ನಾವು ಆ ಕಾಸ್ಟ್ಯೂಮ್ ಮತ್ತೆ ಅವರು ಯೂಸ್ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೀನಿ ಈ ಪ್ರಮೋಷನ್ ಮುಗಿದ ಮೇಲೆ. ಬಟ್ ಆದರೂ ಕೂಡ ಅಷ್ಟು ವೆಚ್ಚದಲ್ಲಿ ಬಂಡವಾಳ ಹುಡ್ಕೊಂಡು ಆ ಬಟ್ಟೆಗೆ ಖರ್ಚು ಮಾಡ್ಕೊಂಡು ನಮಗೋಸ್ಕರ ಅದೇ ಕ್ಯಾರೆಕ್ಟ್ರನ್ನ ಉಳಿಸ್ಕೊಂಡು ನೀಟಾಗಿ ಮಾಡ್ತಿರೋದು ನನಗೆ ಎಲ್ಲೋ ಒಂದು ಕಡೆ ನೋವು ಕೂಡ ಇದೆ, ಖುಷಿನೂ ಇದೆ. ಪಾಪ ಅಷ್ಟು ಕಷ್ಟಪಟ್ಟು ನಮಗೆ ಪ್ರಮೋಷನ್ನಲ್ಲಿ ಪಾಪ ಅವ್ರಿಗೆ ಆ ಬಟ್ಟೆಯಲ್ಲಿ ಕೆಲವೊಂದು ಜಾಗದಲ್ಲಿ
ಸೆಕೆ ಇರೋ ಟೈಮಲ್ಲೆಲ್ಲ ಯೂಸ್ ಮಾಡ್ಕೊಂಡು ಸಾರಿ ಅಲ್ಲ, ಕೆಲವು ಬಿಸಿಲಲ್ಲಿ ಅದು ಇದಾಗ್ತಾಯಿತ್ತು. ಬಟ್ ಸಾರಿ ಬಟ್ ಆ ಬಟ್ಟೆಯಲ್ಲಿ ಯೂಸ್ ಕಷ್ಟ ಇರುತ್ತೆ ಅಂದ್ಕೊಂಡಿದ್ದೀನಿ, ಬಿಸಿಲಲ್ಲ. ಹಾಗೆ ಬಟ್ ಅವ್ರು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ನಮಗೆ ಪ್ರಮೋಷನಲ್ಲಿ ತುಂಬ ಒತ್ತು ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಏಕೆಂದರೆ ನಾವಾಗಿದ್ದರೂ ಕೂಡ ಅದನ್ನು ಹಾಕ್ಕೊಂಡು ಈ ಥರ ಪ್ರಮೋಷನ್ ಮಾಡ್ತಿರ್ಲಿಲ್ಲ ನಾನು. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಮುಂದಿನ ದಿನಗಳಲ್ಲಿ ಜೂನ್ 26ಗೆ ನಮ್ಮ ಸಿನಿಮಾ ಬರ್ತಾ ಇದೆ. ನೀವೆಲ್ಲರೂ ನೋಡಿ ಆರೈಸಿ. ಏಕೆಂದರೆ ಹಿನ್ನೆಲೆ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಎಲ್ಲರ ಶ್ರಮ ಇದ್ರೆ ಈ ಸಿನಿಮಾದಲ್ಲಿದೆ. ದಯವಿಟ್ಟು ಎಲ್ಲರೂ ನೋಡಿ, ಜೂನ್ಗೆ ಥಿಯೇಟ್ರಿಗೆ ಬಂದು ಎಲ್ಲರೂ ನೋಡಿ ಅಂತ ಹಾರೈಸೋಣ. ಸೀರಿಯಸ್ ಆಗಿ ಈ ಮಾತು ನಾನು ಎಲ್ಲ ಕಡೆ ಹೇಳಿದ್ದೀನಿ. ನನ್ನ ಸ್ವಂತ ಅಣ್ಣ ಹೆಸರು ವಿನೋದ್ ಅಂತಾನೆ, ವಿನೋದ್ ಕುಮಾರ್. ಈಸ್ ಇನ್ ಆರ್ಮಿ. ನಾವು ಆರ್ಮಿ ಬ್ಯಾಕ್ಗ್ರೌಂಡು, ಅಪ್ಪ ಕೂಡ ಆರ್ಮಿಲಿದ್ದರು. ಅದೇ ಹೆಸರಲ್ಲಿ ನನಗೆ ಸಿನಿಮಾ ಇಂಡಸ್ಟ್ರಿಲಿ ನಂಗೆ ಒಂದು ಅಣ್ಣ ಸಿಕ್ಕಿದ್ರು. ಎಷ್ಟು ಹೆಮ್ಮೆ ಅಂದರೆ, ಸೀರಿಯಸ್ ಆಗಿ ನಾನು 2 ಕೈಯೂ ಬ್ಯುಸಿ ಇದೆ, ಇಲ್ಲಾಂದರೆ ಜೋರಾಗಿ ಚಪ್ಪಾಳೆ ಹೊಡಿತಾ ಇದೆ. ಇಂಥ ಅಣ್ಣ ಎಲ್ಲರಿಗೂ ಸಿಗಲ್ಲ. ಸ್ವಂತ ಅಣ್ಣನ ಹೆಸರು ಮತ್ತು ಇಲ್ಲಿ ನಮ್ಮ ವಿನೋದ್ ಅಣ್ಣನ ಹೆಸರು ಇವತ್ತೇ, ನಾನು ಜಾಸ್ತಿ ಎಲ್ಲೂ ಅಣ್ಣ ಅಂತ ಕರೀತಾ ಇರಲಿಲ್ಲ. ಸಾಂಗ್ ನೋಡಿದ ಮೇಲಿಂದ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಇವತ್ತಿಂದ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅಣ್ಣ ಅಂತ, ಎದೆ ತಟ್ಕೊಂಡು ಎಲ್ಲ ಕಡೆ ಕರಿತೀನಿ. ಸೊ ಅಷ್ಟು ಖುಷಿ ಆಯಿತು. ಈ ಕ್ಯಾರೆಕ್ಟ್ರು ಇದೇ ನಗು ಸಿನಿಮಾ ನೋಡಿದ್ಮೇಲೆ ನೀವೆಲ್ಲ ಅಳ್ಕೊಂಡು ಹೋಗ್ತೀರಾ, ಬರ್ದಿಟ್ಕೊಳ್ಳಿ. ಐ ಪ್ರಾಮಿಸ್, ಸಿನಿಮಾ ನೋಡಿದ್ಮೇಲೆ ಇದೇ ನಗು ಏನಿತ್ತು ನಿಮಗೆ ಕಣ್ಣೀರು ಹಾಕ್ಸುತ್ತೆ, ಅಷ್ಟು ಪ್ರೀತಿ ಇದೆ. ಸೊ ಈ ಒಂದು ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿ ನನಗೆ ನಿಶಾ ಮ್ಯಾಮ್, ವಿನೋದ್ ಸರ್ ಅವ್ರ ವೈಫು ನಿಶಾ ಮ್ಯಾಮ್ ನನಗೊಂದು ಫೋನ್ ಮಾಡಿ ಹೇಳ್ತಾರೆ, ನೀವು ಪಠಾನ್ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅನಿಲ್ ಅಂತಾರೆ. ನಾನು ಎಸ್ ಮ್ಯಾಮ್, ಓಕೆ ಮ್ಯಾಮ್. ನಾನು ಯಾರು ಪ್ರೊಡಕ್ಷನ್ ಏನು ಕೇಳಿಲ್ಲ. ಓಕೆ ಆಫೀಸ್ಗೆ ಬನ್ನಿ ಅಂತಾರೆ. ಆಮೇಲೆ ಗೊತ್ತಾಯಿತು KM ಚೈತನ್ಯ ಸರ್ ಅಂತ. ಇದಕ್ಕೆ ಮುಂಚೆ ನಾವು ವರ್ಧಾ ಸಿನಿಮಾ ಮಾಡಿದ್ವಿ. ಅವ್ರು ಕೊಟ್ಟಿರೋ ಪ್ರೀತಿ ಸಪೋರ್ಟು, ಐ ವಾಸ್ ಲೈಕ್ ಹೊಟ್ಟೆ ಅಷ್ಟು ತುಂಬೋಗಿತ್ತು. ಮತ್ತೆ ಇನ್ನೊಂದ್ಸಲ ಭೋಜನ ಕೊಡ್ತಾ ಇದ್ದಾರೆ ಅಂತ ಸೆಕೆಂಡ್ ಥಾಟ್ ಇಲ್ದಿರ ಬಂದು, ಅವತ್ತು ಮ್ಯಾಮು ಬಂದಿದ್ದರು. ಆಫೀಸಿಗೆ ಕರೆಸ್ಕೊಂಡು ಒಂದು 3 ಅವರು, ಈಗೇನು ನಾನು ಇಷ್ಟು ಖುಷಿ ಪಡ್ತಾ ಇದ್ದೀನಿ, ಅವತ್ತು ಡೈರೆಕ್ಟರ್ ಸಾರು, ನಿಶಾ ಮ್ಯಾಮು, ಇವರು ಎಲ್ಲರೂ ಇದ್ದರು. ಈ ಪಠಾನ್ ಅನ್ನೋ ಕ್ಯಾರೆಕ್ಟರ್ ಇಷ್ಟು ಕೂದಲು ನನ್ನ ಕರ್ಲಿಯರ್ ಇರೋದು, ಇನ್ನೂ ಕಡಿಮೆ ಮಾಡಿ ಸುರ್ಮಾ ಹಾಕ್ಸಿ, ಅಲ್ಲೇ ಇವರೆಲ್ಲ ಪ್ರೊಡಕ್ಷನಿಂದ ನನಗೆಲ್ಲ ಕಾಸ್ಟ್ಯೂಮಿಂದ ಹಿಡಿದು ಇವ್ರು ಹಿಂಗೆ ಇರಬೇಕು ಅಂತ ನಿಶಾ ಮ್ಯಾಮು ನಿಂತ್ಕೊಂಡು ಡೈರೆಕ್ಟರ್ ಸರ್ ಜೊತೆ ಹೀ ಗ್ರೂಮ್ ಮಿ ದಿಸ್. ಬಿಕಾಸ್ ಆಫ್ ದೆಮ್ ಐ ಆಮ್ ಹಿಯರ್. ಥ್ಯಾಂಕ್ ಯು ಚೈತನ್ಯ ಸರ್ ಆ್ಯಂಡ್ ನಿಶಾ ಮ್ಯಾಮ್. ಲವ್ ಯು ಫಾರ್ ಎವರ್. ಥ್ಯಾಂಕ್ ಯು. ಸಾರಿ ಇಂಟರಪ್ಟ್ ಮಾಡಿದೆ.